ಸೊ ಸ್ನೇಹಿತರೆ, ಕ್ರಿಸ್ಪಿ ಆಗಿರುವಂಥ ಬಾಂಗ್ಡೆ ಮೀನು ಇದನ್ನ ತಿಂತೀನಿ ಇವಾಗ ನಾನು. ಇದು ನಾರ್ಮಲ್ ಪ್ರಾನ್ ಅಲ್ಲ ಗುರು, ಇದು ಟೈಗರ್ ಪ್ರಾನ್. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇದು ಟೈಗರ್ ಪ್ರಾನ್ಸ್ ಅಂತ ಸೈಜಲ್ಲಿ ತುಂಬ ದೊಡ್ಡದು ಬರುತ್ತೆ. ಇದೆಲ್ಲ ನಿಮಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋದಾಗ ಮಾತ್ರ ಸಿಗೋದು. ಬಟ್ ಸ್ಟ್ರೀಟ್ ಸೈಡಲ್ಲಾಗಲಿ ಈ ಥರ ಫಿಶ್ ಸ್ಟಾಲ್ಗಳಲ್ಲಿ ತುಂಬ ಕಡೆ ಇದು ಸಿಗಲ್ಲ, ಇದು ಟೈಗರ್ ಪ್ರಾನು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ಎಲ್ಲಿದ್ದೀವಿ? ಸಂಜೆ ಎಷ್ಟು ಟೈಮ್ ಈಗ? 8 ಗಂಟೆಗೆ ನಾನು ಬಂದಿರೋದು ESI ಹಾಸ್ಪಿಟಲ್ 4ನೇ ಗೇಟು, ರಾಜಾಜಿನಗರ, KFDC ಫಿಶ್ ಸ್ಟಾಲ್. ಸೊ ಇದು ಫ್ರಾಂಚೈಸಿ. ಏನಕ್ಕೆ ಇಲ್ಲಿ ಬಂದಿದ್ದೀನಪ್ಪ ಅಂದ್ರೆ, ಇಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಫಿಶ್ ಮತ್ತೆ ಸೀ ಫುಡ್ ಸಿಗ್ತಾ ಇದೆ. ಸೊ ಪ್ರಾನ್ಸ್ ಆಗಿರ್ಬೋದು, ಫಿಶಸ್ ಅಲ್ಲಿ ವೆರೈಟೀಸ್ ಆಫ್ ಫಿಶಸ್ ಆಗಿರ್ಬೋದು. ಬನ್ನಿ ಇವಾಗ ಇವ್ರ ಹತ್ರ ಯಾವ ಥರ ಫಿಶ್ ಸಿಗುತ್ತೆ, ಏನ್ ಕತೆ ಎಲ್ಲ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ರೆಡಿನಾ? ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೇಗಿದೆ ಫಿಶ್ ಎಲ್ಲ ತಿಂದು ನೋಡೋಣ. ಕಮಾನ್ ಫ್ರೆಂಡ್ಸ್. ಸೊ ಸ್ನೇಹಿತರೆ ಬನ್ನಿ, ಇವಾಗ ಓನರ್ ಇಲ್ಲ ಇದ್ದಾರೆ, ಮಾತಾಡ್ಸೋಣ. ಕಮಾನ್ ಸರ್, ನಮಸ್ತೆ. ಸರ್, KFDC ಫ್ರಾಂಚೈಸಿ ತುಂಬಾ ಕಡೆ ನೋಡಿದೀನಿ, ನಿಮ್ಮಲ್ಲಿ ಏನ್ ಸ್ಪೆಷಲ್? ಸರ್, ನಮ್ಮಲ್ಲಿ ಆಕ್ಚುಲಿ ನಾವು KFDC ಫ್ರಾಂಚೈಸಿ ತಗೊಂಡಿರೋದು. ನಮ್ಮಲ್ಲಿ ಓನ್ಲಿ ನಾವು ಜಾಸ್ತಿ ಆದಷ್ಟು ಸೀ ಫುಡ್ ನ ಇಲ್ಲಿ ಮಾಡ್ತಾ ಇದೀವಿ ಸರ್, ಪ್ರಿಫರ್ ಮಾಡ್ತೀವಿ ಜಾಸ್ತಿ. ಸೀ ಫುಡ್ ಅಲ್ಲಿ ಏನ್ ಸ್ಪೆಷಲ್ ಸರ್? ನಮ್ಮಲ್ಲಿ ಬಂದು ಇಂಡಿಯನ್ ಸಾಲ್ಮನ್ ಅಂತ ಸಿಗತ್ತೆ ಫಿಶ್. ಸಾಲ್ಮನ್ ಫಿಶ್ ಇಲ್ಲಿ ಬಹಳ ಫೇಮಸ್. ಅದ್ ಬಿಟ್ರೆ ನಾರ್ಮಲ್ ಇದೆ, ಸಾಲ್ಮನ್ ಇದೆ, ಅಂಜಲ್ ಇದೆ, ವೈಟ್ ಪಾಂಪ್ಲೆಟ್ ಇದೆ, ಟೈಗರ್ ಫ್ರಾನ್ಸ್ ಇದೆ. ಇಲ್ಲಿ ಟೈಗರ್ ಫ್ರಾನ್ಸ್ ನಮ್ಮಲ್ಲಿ ರೆಗ್ಯುಲರ್ ಟೈಗರ್ ಫ್ರಾನ್ಸ್ ಮೂವ್ ಆಗ್ತಿದೆ. ಇದು ತುಂಬಾ ಚೆನ್ನಾಗಿದೆ ಟೈಗರ್ ಫ್ರಾನ್ಸ್ ಇಲ್ಲಿ. ಆಮೇಲೆ ನಮ್ ರೆಸಿಪಿ ಟೋಟಲಿ ಡಿಫ್ರೆಂಟ್ ರೆಸಿಪಿ, ಯುನಿಕ್ ಆಗಿ ನಾವು ಸ್ವಂತ ರೆಡಿ ಮಾಡ್ತಾ ಇದೀವಿ. ನಮ್ ಚಟ್ನಿ ಇದೆ, ತುಂಬಾ ಚೆನ್ನಾಗಿ ಜಪಾನ್ ಸ್ಟೈಲ್ ಚಟ್ನಿ ಮಾಡ್ತಾ ಇದೀವಿ ನಾವು. ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ. ಇದು ಬಂದು ಕ್ರೂಸ್ ರೆಸಿಪಿ ಅಂತ ನಾವ್ ಹೇಳ್ತಾ ಇದೀವಿ, ಎಲ್ಲರಿಗೂ ಹೇಳ್ತಿದ್ವಿ ಕ್ರೂಸ್ ರೆಸಿಪಿ. ಇಲ್ಲಿ ಲೋಕಲ್ ಆಗಿ ಈ ತರ ಚಟ್ನಿನೂ ಸಿಗ್ತಾ ಇಲ್ಲ. ನಾವು ನಮ್ದೇ ಆದ ಒಂದು ಓನ್ ರೆಸಿಪಿಲಿ ನಾವು ರೆಡಿ ಮಾಡಿ ಇಲ್ಲಿ ನಮ್ಮ ಕಸ್ಟಮರ್ ಗೆ ಕೊಡ್ತಾ ಇದೀವಿ. ತುಂಬಾ ಜನ ಲೈಕ್ ಮಾಡ್ತಿದ್ದಾರೆ. ಸಾಲ್ಮನ್ ಮತ್ತೆ ಬೇರೆ ಏನ್ ಫಿಶ್ ಇದೆ? ಲಾಬ್ಸ್ಟರ್ ಏನಾರು ಇದೆಯಾ? ಲಾಬ್ಸ್ಟರ್ ಬೈಟ್ಸ್ ಅಂತ ಸಿಗುತ್ತೆ ಸರ್. ಲಾಬ್ಸ್ಟರ್ ಬೈಟ್ಸ್ ಇದೆ, ಅದು ಇಲ್ಲಿ ರೆಗ್ಯುಲರ್ ಸಿಗುತ್ತೆ. ಲಾಬ್ಸ್ಟರ್ ಸಿಗುತ್ತೆ, ಫಿಶ್ ಫಿಂಗರ್ ಸಿಗುತ್ತೆ, ಆಮೇಲೆ ಕ್ರಾಬ್, ಲಾಲಿಪಾಪ್, ವೈಟ್ ಪಾಂಪ್ಲೆಟ್ ರೆಗ್ಯುಲರ್ ಸಿಗುತ್ತೆ ಸರ್. ವೈಟ್ ಪಾಂಪ್ಲೆಟ್ ಆಕ್ಚುಲಿ ಸಾಲ್ಮನ್ ತುಂಬಾ ಕಡೆ ಸಿಗಲ್ಲ. ಸಾಲ್ಮನ್ ಸಾಮಾನ್ಯ ಎಲ್ಲೂ ಸಿಗಲ್ಲ. ಇದು ಸ್ವಲ್ಪ ಹೆಲ್ತಿ ಫಿಶ್ ಅಂತಾರೆ ಸರ್, ತುಂಬಾ ಹೆಲ್ತಿ ಅಂತಾರೆ. ಬಟ್ ನಮ್ಮಲ್ಲಿ ಅದು ರೆಗ್ಯುಲರ್ ಸಿಗುತ್ತೆ ಸರ್. ಸಾಲ್ಮನ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಯಾರು ಬೇಕಾ ತಿನ್ಬೋದು. ಕ್ರಾಬ್, ಸಾಲ್ಮನ್, ಅಂಜಲ್, ಟೋಟಲ್ ಒಂದು 15 ವೆರೈಟಿ ಮೀನಿದೆ ಸರ್. ಟೈಮಿಂಗ್ ಸಾಯಂಕಾಲ 6:30 10 ಗಂಟೆ ಇರ್ತೀವಿ ಸರ್ ನಾವು. 10 ಗಂಟೆ ದಿವಸ ಡೈಲಿ, ಮಂಡೇ ಒಂದ್ ದಿವಸ ಹಾಲಿಡೇ ಇರುತ್ತೆ. ಇನ್ನು ಎವ್ರಿ ಡೇ 6:30 10 ಗಂಟೆ ಇರುತ್ತೆ. ಓಕೆ ಸರ್, ಇಷ್ಟೆಲ್ಲ ಹೇಳಿದ್ಮೇಲೆ ನನ್ ಬಾಯಲ್ಲೂ ನೀರ್ ಬರ್ತಾ ಇದೆ. ಯಾವ್ದಾದ್ರು ಒಂದು ಚೆನ್ನಾಗಿರೋ ಫಿಶ್ ಕೊಡಿ ತಿನ್ನವ. ಥ್ಯಾಂಕ್ ಯು ಸೋ ಮಚ್. ಈ ಚಟ್ನಿ ಇದೆಯಲ್ಲ, ಇಲ್ಲಿದೆಯಲ್ಲ ಚಟ್ನಿ, ಇದು ಜಪಾನ್ ಸ್ಟೈಲ್ ಚಟ್ನಿ ಅಂತೆ. ಲೈಟ್ ಆಗಿ ಹುಳಿ ಮತ್ತೆ ಸ್ವೀಟ್ ಕೊಡುತ್ತಂತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಆಮೇಲೆ ಖಾರ ಬಂದ್ಬಿಡುತ್ತಂತೆ ಇದು. ಸೊ ಇದು ಬಂದು ಬೋನ್ಲೆಸ್ ಫಿಶ್ ಕ್ಯೂಬ್ಸ್ ಅಂತ. ಸೊ ಫಿಶ್ ನೋಡ್ತಾ ಇದೀರಲ್ಲ, ಫಿಶ್ ಕ್ಯೂಬ್ಸ್ ಅಂತಾರೆ, ಒಂಥರ ಕ್ಯೂಬಿಕ್ ಶೇಪ್ ಅಲ್ಲಿ ಇದೆ ಇದು. ಸೊ ಫ್ರೆಶ್ ಗುರು, ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಫಿಶು, ತುಂಬಾನೇ ಫ್ರೆಶ್ ಆಗಿದೆ. ಈ ಜಪಾನ್ ಚಟ್ನಿನ ನಾನು ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಜಪಾನ್ ಚಟ್ನಿ ಬಾಯಲ್ಲಿ ನೀರು ಬರ್ತಾ ಇದೆ. ಸರ್, ಹುಳಿ ಬರ್ತಾ ಇದೆ ಸ್ಟಾರ್ಟಿಂಗ್. ಫಿಶ್ ಅಂತೂ ಕಂಪ್ಲೀಟ್ಲಿ ಫ್ರೆಶ್ ಗುರು. ಸೀರಿಯಸ್ಲಿ ಸಕ್ಕತ್ತಾಗಿದೆ, ಜ್ಯೂಸಿ ಆಗಿದೆ ಮಾತ್ರ, ತುಂಬಾ ಜ್ಯೂಸಿ ಆಗಿದೆ, ತುಂಬಾ ಫ್ರೆಶ್ ಆಗಿದೆ ಮೀನು. ನೀವು ಮೀನು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ, ಈ ಚಟ್ನಿ ಮಾತ್ರ ಯಜಮಾನ್ರು ಹೇಳ್ದಂಗೆ ಸಕ್ಕತ್ತಾಗಿದೆ ಗುರು. ಏನು ಹೇಳೋದು ಇದ್ರ ಬಗ್ಗೆ, ಜ್ಯೂಸಿಯಾಗಿ ಫ್ರೆಶ್ ಆಗಿದೆ. ಚಟ್ನಿ ಜೊತೆ ತಿಂತಾ ಇದ್ರೆ ಒನ್ ಮೋರ್ ಬೇಕು. ಆಮೇಲೆ ಮೇಲ್ಗಡೆ ಖಾರದ ಪುಡಿ ಎಲ್ಲ ಹಾಕೊಡ್ತಾರೆ, ಅದು ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನು. ಬೋನ್ಲೆಸ್ ಫಿಶ್ ಕ್ಯೂಬ್ಸು ಸೂಪರು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ಅಂತ ನೋಡಿ ತಿನ್ನೋಣ. ಸ್ನೇಹಿತರೆ, ಇವಾಗ ನಮ್ಮ ಮುಂದೆ ಇರೋದು ಸಿಲ್ವರ್ ಫಿಶ್. ಸೊ ಬನ್ನಿ ಹಂಗೆ ನೋಡಿ ಹತ್ರ. ಇದು ಬಂದ್ಬಿಟ್ಟು ಕ್ವಾಂಟಿಟಿ ಕಡಿಮೆ ಇದೆ, ನಾನು ಕಡಿಮೆ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರುತ್ತಿದೆ. ಆ್ಯಕ್ಚುಲಿ ನಾನು ಬೇರೆ ಟ್ರೈ ಮಾಡಬೇಕು ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತರಿಸ್ಕೊಂಡೆ. ಓಕೆನಾ? ಸಿಲ್ವರ್ ಫಿಶು, ಇದಕ್ಕೂ ಅದೇ ಮಸಾಲ ಹಾಕಿದ್ದಾರೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಬೊಂಬಾಟ್ ಭೋಜನ. ಸಿಲ್ವರ್ ಫಿಶ್ ಅಲ್ಲಿ ಏನು ಗೊತ್ತಾ, ಬೋನ್ ಸಮೇತ ಅಗದು ತಿನ್ಬಿಡ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲೂ ಅಷ್ಟೇ, ಆ ಮೀಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫುಲ್ಲು ಫ್ರೆಶ್ ಆಗಿ ಟೇಸ್ಟಿಯಾಗಿದೆ. ಚಟ್ನಿ ಜೊತೆ ತಿಂದೆ, ಹಂಗೆ ಒಂದ್ಸಲ ತಿಂತೀನಿ. ಹಾಗೆ ಯಾವ ಥರ ಇರುತ್ತೆ ನೋಡೋಣ. ಮೇಲ್ಗಡೆ ಖಾರದ ಪುಡಿಯಲ್ಲಿ ಹಾಕಿದಾರಲ್ಲ,
ಹಂಗೆ ತಿನ್ನಬೇಕು. ನೀವು ಹಂಗೆ ತಿಂದರೆ ಆ ಫ್ರೆಶ್ನೆಸ್ನ, ಆ ಅರೋಮಾನ ಫೀಲ್ ಮಾಡ್ಬೋದು. ಆಹಾ, ಇದು ಆಯಿಲ್ ಫ್ರೈಡು ಅಂದರೆ ಫ್ರೈಡ್ ಫಿಶ್. ಇದು ಮೇಲ್ಗಡೆ ಒಂಥರ ಕ್ರಿಸ್ಪಿಯಾಗಿರುತ್ತೆ, ಟಾಪಿಂಗ್ಸ್ ಎಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಫ್ರೆಶ್ ಆಗಿರುತ್ತೆ. ಹಾಗೆ ತಿನ್ನೋಕ್ಕೂ ಸೂಪರ್ ಮಜಾ ಬರ್ತಾ ಇದೆ. ಮೇಲ್ಗಡೆ ಖಾರದ ಪುಡಿಯಲ್ಲಿ ಹಾಕಿರ್ತಾರಲ್ಲ, ಹಂಗಾಗಿ ಇದ್ರ ಜೊತೆ ತಿಂದರೆ ಇನ್ನೂ ಮಜಾ ಬರುತ್ತೆ. ಒಟ್ಟಿನಲ್ಲಿ ಇಲ್ಲಿ ಬಂದ್ರೇ ಇದನ್ನ ತಿಂದ್ರೇ ಒಂಥರ ಮಜಾ ಬರುತ್ತೆ ಗುರು. ಬನ್ನಿ ಇವಾಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಾರ್ಮಲ್ ಪ್ರಾನ್ ಅಲ್ಲ ಗುರು, ಇದು ಟೈಗರ್ ಪ್ರಾನ್. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇದು ಆಕ್ಚುಲಿ ಬಿಗ್ ಸೈಜ್ ಪ್ರಾನ್ ಇದು. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ ಇದು ಅಂತ. ಇದು ನಿಮ್ಗೆ ಸುಮಾರು ಕಡೆ ಒಂದು 80% ಜಾಗದಲ್ಲಿ ಈ ತರ ಪ್ರಾನ್ಸ್ ನಿಮ್ಗೆ ಸಿಗಲ್ಲ. ಯಾಕೆಂದ್ರೆ ಇದು ಟೈಗರ್ ಪ್ರಾನ್ಸ್ ಅಂತ ಸೈಜ್ ಅಲ್ಲಿ ತುಂಬಾ ದೊಡ್ಡದು ಬರುತ್ತೆ. ಇದೆಲ್ಲ ನಿಮ್ಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋದಾಗ ಮಾತ್ರ ಸಿಗೋದು. ಬಟ್ ಸ್ಟ್ರೀಟ್ ಸೈಡಲ್ಲಾಗಲಿ ಈ ತರ ಫಿಶ್ ಸ್ಟಾಲ್ಗಳಲ್ಲಿ ತುಂಬಾ ಕಡೆ ಇದು ಸಿಗಲ್ಲ, ಇದು ಟೈಗರ್ ಪ್ರಾನು. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಸಿಗುತ್ತೆ. ಈ KFDC ಏನಿದೆ ರಾಜಾಜಿನಗರ ಹತ್ರ ಇರೋದು, ಇಲ್ಲಿ ಬಂದ್ರೆ ನಿಮ್ಗೆ ಇದು ಟೈಗರ್ ಪ್ರಾನ್ ಸಿಗುತ್ತೆ. ಬಿಸಿ ಇದೆ ಗುರು, ಸೀರಿಯಸ್ಲಿ ಆಕ್ಚುಲಿ ಚೆನ್ನಾಗಿದೆ. ಇದನ್ನು ಕೂಡ ಶಿವ ಅನ್ಸೋಣ. ಯಪ್ಪ ಯಪ್ಪ ಯಪ್ಪ, ಆ ಬಿಸಿಗೆ, ಆ ಟೇಸ್ಟ್ಗೆ ಬಾಯಿ ಪೂರ್ತಿ ಅಡ್ಕೊಂಬಿಟ್ಟಿದೆ. ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ. ಆದರೆ ಟೇಸ್ಟ್ ಮಾತ್ರ, ಆ ಮೀಟ್ ಇದೆಯಲ್ಲ, ಪ್ರತಿ ಬೈಟ್ಗೂ ನಿಮಗೆ ಆ ಫೀಲ್ ಆಗುತ್ತೆ. ಬಾಯಿ ಪೂರ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. ನಿಜವಾಗ್ಲೂ ನಾನು ಹೇಗೆ ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಸಾರಿ, ತುಂಬ ಎಕ್ಸೈಟ್ ಆಗಿರೋದಕ್ಕೆ. ಬಟ್ ಆ ಥರ ಎಕ್ಸೈಟ್ ಮಾಡಿಸಿದೆ ಟೈಗರ್ ಪ್ರಾನು. ಏನು ಗೊತ್ತಾ, ಪ್ರಾನ್ಸ್ ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ, ಆ ಥರ ತಿಂದು ನಾನು ನೋಡಿರೋದು ಜಾಸ್ತಿ. ಬಟ್ ಈ ಥರ ಟೈಗರ್ ಪ್ರಾನ್ಸ್ ತುಂಬ ಅಪರೂಪಕ್ಕೆ ಸಿಗೋವಂಥದ್ದು. ಮಿಸ್ ಮಾಡಿಬಿಡಿ ಇಲ್ಲಿ ಬಂದರೆ. ಸೊ ಈ ಚಟ್ನಿ ಜೊತೆ ಅಂತ ಆ ಫ್ರೆಶ್ನೆಸ್ ನೋಡಿ ಯಾವ ಥರ ಇದೆ ಅಂತ. ಒಂಥರ ಫ್ರೆಶ್ಶು, ಒಂಥರ ಜ್ಯೂಸಿ, ಮೇಲ್ಗಡೆ ಆ ಕ್ರಿಸ್ಪಿ ಲೇಯರು, ಪ್ರತಿಯೊಂದು ಅಷ್ಟೇ. ಇಲ್ಲಿ ನೋಡಿ ಯಾವ ಥರ ಇದೆ ಫ್ರೆಶ್ಶು ಅಂತ. ಸೀರಿಯಸ್ಲಿ ಸೂಪರ್ ಆಗಿದೆ ಟೈಗರ್ ಪ್ರಾನು. ಮಿಸ್ ಮಾಡಬೇಡಿ. ಇವಾಗ ನೆಕ್ಸ್ಟ್ ಡಿಶ್ ಬರುತ್ತೆ, ಅದೇನಿದೆ ಅಂತ ನೋಡೋಣ. ಇನ್ನೊಂದು ಬೈಟ್ ಹೋಗ್ಬಿಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ. ಎಸ್, ಮ್ಯಾಮ್ ಅಲ್ಟಿಮೇಟು. ಬನ್ನಿ ನೆಕ್ಸ್ಟ್ ಡಿಶ್ ನೋಡೋಣ. ಸೊ ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಕ್ರ್ಯಾಬ್ ಲಾಲಿಪಾಪ್ ಅಂತ. ಇದಕ್ಕೂ ಅಷ್ಟೇ ಮೇಲ್ಗಡೆ ಎಲ್ಲ ಕಂಪ್ಲೀಟ್ಲಿ ಇವ್ರು ಮಸಾಲ ಹಾಕಿ ಒಂಥರ ಕ್ರಿಸ್ಪಿಯಾಗಿ ಮಾಡಿದ್ದಾರೆ. ಒಳಗಡೆ ತೋರಿಸೋಣ ನಿಮಗೆ, ನೋಡಿ ಇವಾಗ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನೋಡಿ ಯಾವ ಥರ ಇದೆ ಕ್ರ್ಯಾಬ್ ಲಾಲಿಪಾಪ್. ನೋಡಿ ಈ ಥರ ಇರುತ್ತೆ ಒಳಗಡೆ. ಅಂದರೆ ಕ್ರ್ಯಾಬ್ ಮೀಟ್ ಎಲ್ಲ ತೆಗೆದ್ಬಿಟ್ಟು ಇವರು ಒಂಥರ ಕ್ರ್ಯಾಬ್ ಲಾಲಿಪಾಪ್ ಅಂತ ಮಾಡ್ತಾರೆ. ಸೊ ಮೀಟ್ ಈ ಥರ ಇರುತ್ತೆ. ಚೆಸ್, ಸೂಪರ್. ಸೊ ಈ ಕ್ರ್ಯಾಬ್ ಲಾಲಿಪಾಪ್ ಅಷ್ಟೇ, ಆ ಕ್ರ್ಯಾಬ್ ಮೀಟ್ ಇದೆಯಲ್ಲ, ನಿಮಗೆ ಆ ಕ್ರ್ಯಾಬ್ ಶೆಲ್ಸ್ ಒಳಗಡೆ ಇರುತ್ತಲ್ಲ ಮೀಟು, ನೀವು ಅದನ್ನ ಕಚ್ಚಿ ತಿಂತೀರಾ. ಬಟ್ ಇಲ್ಲಿ ಆ ಮೀಟೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಇವರು ಅದನ್ನ ಲಾಲಿಪಾಪ್ ಥರ ಮಾಡಿ, ಸೊ ಇದು ಕ್ರ್ಯಾಬ್ದು ಟೀತ್ ಇದೆ ನೋಡಿ, ಕೊಂಡಿ ಅಂತಾರಲ್ಲ, ಆ ಕೊಂಡಿಲಿ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಮೀಟು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ನೋಡೋಣ ಏನಂತ. ಇವಾಗಾಯ್ತು. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಈ ಚಟ್ನಿಗೂ, ಈ ಈರುಳ್ಳಿಗೂ, ಈ ಬಾಂಗಡೆ ಮೀನಿಗೂ ನನಗಂತೂ ತಲೆ ಕೆಟ್ಟೋಗಿದೆ ಕಣ್ರಿ. ಲವ್ ಆಗಿದೆ ಕಣ್ರಿ ಈಗ ಮೀನ್ ಮೇಲೆ ನನಗೆ. ತಿಂತಾ ಇದ್ರೆ ಆಹಾ ಎಂಥ ಮಜಾ ಬರುತ್ತೆ. ಪ್ರಿಯಾ ಏನಂತೀರಾ? ಫಿಶ್ನೇ ನೋಡ್ತಾ ಇದ್ದೀರಾ? ಇದು ನಾನು ಮಾತ್ರ ತಿಂತೀನಿ, ನಿಮಗೆ ಕೊಡಲ್ಲ ನಾನು. ಓಕೆ, ತಗೊಳ್ಳಿ, ಇಟ್ಕೊಳ್ಳಿ. ಇಟ್ಕೊಂಡ್ರಾ? ಸೊ ಸ್ನೇಹಿತರೆ, ಕ್ರಿಸ್ಪಿ ಆಗಿರುವಂಥ ಬಾಂಗಡೆ ಮೀನು, ಇದನ್ನ ತಿಂತೀನಿ ಇವಾಗ ನಾನು. ತಿನ್ನೋಣ. ಸೊ ಇದಕ್ಕೆ ಒಳಗಡೆ ನೋಡಿ ಫುಲ್ಲು ಕ್ರಿಸ್ಪಿಯಾಗಿ ಬಿಸಿ ಇದೆ, ಹೆವಿ ಬಿಸಿ ಇದೆ. ಇಲ್ಲಿ ನೋಡ್ರಿ ಫ್ರೆಶ್ಶು ಹೊಗೆ ನೋಡ್ರಿ ಹೆಂಗೆ ಹೋಗ್ತಾ ಇದೆ ಹೊಗೆ. ಫುಲ್ಲು ಫ್ರೆಶ್ ಮೀನು. ನೋಡಿ ಇಲ್ಲಿ ಯಾವ ಲೆವೆಲ್ ಫ್ರೆಶ್ನೆಸ್ ಇದೆ ಮೀನಂತ. ಆ ಸಿಲ್ವರ್ ಕಲರ್ ಲೇಯರು, ಫ್ರೆಶ್ನೆಸ್ ಹೀಗಿರಬೇಕು. ನಾನು ಸ್ಟ್ರೀಟ್ ಫುಡಲ್ಲಿ ತುಂಬ ಕಡೆ ಸ್ಟ್ರೀಟ್ ಫುಡ್ಸ್ ತಿಂದಿದ್ದೀನಿ, ಬಟ್ ಇಲ್ಲಿ ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ಹೆವಿ ಡಿಫ್ರೆಂಟ್ ಆಗೈತೆ ಮಾತ್ರ. ಟೇಸ್ಟ್ ವೈಸ್ ಮಾತ್ರ, ಆ ಫ್ರೆಶ್ನೆಸ್ಸಲ್ಲೂ ಅಷ್ಟೇ. ತಿಂತಾ ಇದ್ರೆ ನಿಮಗೆ ಮೇಯ್ನು ಸೀ ಫುಡ್ಸಲ್ಲಿ ಎಷ್ಟು ಫ್ರೆಶ್ ಆಗಿದೆಯೋ ಅಷ್ಟು ಚೆನ್ನಾಗಿರುತ್ತೆ. ಆ ಒಂದು ಕ್ವಾಲಿಟಿ ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ಟೇಸ್ಟು ಅಷ್ಟೇ. ಇವ್ರ ಹತ್ರ ಕೇಳಿದೆ, ಸೀ ಫುಡ್ನ ಪ್ರಿಪೇರ್ ಮಾಡಿ ಕೊಟ್ಟು ಅದು ಸಕ್ಸಸ್ಫುಲ್ಲಾಗಿ ರನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟವಾದಂಥ ಕೆಲಸ. ಯಾಕೆಂದರೆ ಸೀ ಫುಡ್ಡಲ್ಲಿ ಮೇಯ್ನು ಆ ಟೇಸ್ಟ್ ಕೊಡಬೇಕು ಇವರು. ಫ್ರೆಶ್ ಆಗಿದ್ದರೆ ಮಾತ್ರನೇ ಟೇಸ್ಟ್ ಬರೋದು.
ಆ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅನ್ನಿಸ್ತು ನನಗೆ. ಯಾಕೆಂದರೆ ಆ ಫ್ರೆಶ್ನೆಸ್ ಆ ಥರ ಇದೆ, ಆ ಫ್ರೆಶ್ನೆಸ್ ಮತ್ತು ಟೇಸ್ಟ್ ಆ ಥರ ಇದೆ. ಸೊ ಬಾಂಗ್ಡೆ ಮೀನಲ್ಲೂ ಅದೇ ಟೇಸ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಅದೇ ರೀತಿ ಇರುತ್ತೆ. ನೀವು ಬಾಂಗ್ಡೆ ಮೀನನ್ನು ಕೂಡ ಟ್ರೈ ಮಾಡಿ ಒಂದ್ಸಲ ಈ ಒಂದು ಬಾಂಗ್ಡೆ ಮೀನೊಂದಿಗೆ. ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಆಯಿತು ಸ್ನೇಹಿತರೆ. ಸೊ ಅಡ್ರೆಸ್ ಗೊತ್ತಲ್ಲ, ESI ಹಾಸ್ಪಿಟಲ್ 4ನೇ ಗೇಟು, KB ಚೌಟ್ರಿ ಆಪೋಸಿಟ್ ಅಲ್ಲೇ ಇದೆ KFDC. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಟೈಗರ್ ಪ್ರಾನ್ಸ್ನ ತಿನ್ನೋದಂತೂ ಮರಿಲೇಬೇಡಿ, ಓಕೆನಾ? ಹಾಗಾದರೆ ಮುಗಿಸುವ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಫುಡ್ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಫುಡ್ ಕಂಟೆಂಟ್ ಬೇಕು, ಯಾವ ಥರ ಬೇಕು, ನಿಮ್ಮ ಜಾಗದಲ್ಲಿ ಏನಿದೆ ಸ್ಪೆಷಲು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅಲ್ಲೂ ಬರ್ತೀನಿ, ವ್ಲಾಗ್ ಮಾಡೋಣ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.